ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 14ನೇ ಘಟಿಕೋತ್ಸವ ಸಮಾರಂಭ ಬೆಳಗಾವಿಯಲ್ಲಿ ಇಂದು ನಡೆಯಿತು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಹಲವರಿಗೆ ಡಾಕ್ಟರೇಟ್ ಹಾಗೂ ಪದವಿ ಪ್ರದಾನ ಮಾಡಿದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಸಂಸ್ಥೆಯ ಕುಲಪತಿ ಡಾ ಪ್ರಭಾಕರ್ ಕೋರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಜಗದೀಪ್ ಧನ್ಕರ್, ಭಾರತ 2 ಬಾರಿ ಚಂದ್ರಯಾನ ಕೈಗೊಂಡು ಗುರಿ ಮುಟ್ಟಲು ಸಾಧ್ಯವಾಗಿರಲಿಲ್ಲ. ನಂತರ ಕೈಗೊಂಡ ಅಭಿಯಾನದಲ್ಲಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯುವ ಮೂಲಕ ಇತಿಹಾಸ ನಿರ್ಮಿಸಿತ್ತು. ಹೀಗಾಗಿ ವಿದ್ಯಾರ್ಥಿಗಳು ವೈಫಲ್ಯದ ಬಗ್ಗೆ ಚಿಂತಿಸದಿರಿ, ಗುರಿ ಮುಂದಿಟ್ಟುಕೊಂಡು ಅದನ್ನು ಈಡೇರಿಸಿಕೊಳ್ಳಲು ಹೆಜ್ಜೆ ಇಡಿ ಎಂದರು. ಸಂಶೋಧನೆ ಮತ್ತು ಅಭಿವೃದ್ಧಿ ದೇಶದ ಅಭಿವೃದ್ಧಿಯ ಬೆನ್ನೆಲುಬು. 2047ಕ್ಕೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಲು ಎಲ್ಲರ ಸಹಕಾರ ಅಗತ್ಯ. ಈ ನಿಟ್ಟಿನಲ್ಲಿ ಶಿಕ್ಷಣ ಮತ್ತು ಸಂಶೋಧನೆಗೆ ಮತ್ತಷ್ಟು ಒತ್ತು ನೀಡುವುದು ಅಗತ್ಯವಿದೆ ಎಂದು ಹೇಳಿದರು. In your field, hour by hour, things are changing, challenging. There is employment increasingly of emerging technologies, disruptive technologies. But you have the capacity, training, you have been enabled to convert these into opportunities for you and for the entire nation. Gold medal in BMS. ದೂರದರ್ಶನದೊಂದಿಗೆ ಚಿನ್ನದ ಪದಕ ಪಡೆದ ಡಾ ಸೇಜಲ್ ಶಂಕರ್ ಕಠಾರಿಯಾ, ಬಿಎಂಎಸ್ ಪದವಿಯಲ್ಲಿ 4 ಚಿನ್ನದ ಪದಕ ಪಡೆದಿರುವುದು ಖುಷಿ ಕೊಟ್ಟಿದೆ ಎಂದರು. Vice Principal, our Dean, and all the staff members of all the 4 years who have supported me to such a degree that I have come to this place of achieving 4 gold medals in my life. Today I received the ಮತ್ತೊಬ್ಬ ವಿದ್ಯಾರ್ಥಿ ಡಾ ಋತ್ವಿಕ್, ಪ್ರಾಧ್ಯಾಪಕರು ಮತ್ತು ಪೋಷಕರ ಸಹಕಾರದಿಂದಾಗಿ ಚಿನ್ನದ ಪದಕ ಪಡೆಯಲು ನೆರವಾಯಿತು ಎಂದು ಹೇಳಿದರು. Received the award from the Honorable Vice President of India and in the presence of Honorable Governor of Karnataka. Today in 14th convocation. ಇನ್ನೋರ್ವ ಪದವಿ ಪಡೆದ ವೃಂದಾ ಗುಪ್ತಾ 2 ಚಿನ್ನದ ಪದಕ ಪಡೆದದ್ದು ಖುಷಿ ಕೊಟ್ಟಿದೆ. ಭವಿಷ್ಯದಲ್ಲಿ ಮತ್ತಷ್ಟು ಸಾಧನೆ ಮಾಡುವ ಹಂಬಲವಿದೆ ಎಂದರು. I'm extremely elated. This is quite a big achievement in my life, and but my journey doesn't stop here. It's just begun and it's going to keep on going on.